ಗುರುಭ್ಯೋ ನಮಃ. ಆರ್ತಳಾಗಿ ನಿಂತಿಹಳು ಅಘನಾಶಿನಿ, ದುಃಖಿತಳಾಗಿ ಬೇಡುವಳು ಬೇಡ್ತಿ, ಕರ ಮುಗಿದು ಕೇಳುವಳು ವರದ. ಕಾಡು ಮೇಡುಗಳಲ್ಲಿ ನನ್ನದೇ ಆದ ಕನಸಿನಲ್ಲಿ ಸಂಭ್ರಮಿಸುತ್ತಾ, ಒನಪು ವಯ್ಯಾರದಿಂದ ಬಳುಕುತ್ತಾ ಹರಿಯುತ್ತಿರುವ ನನ್ನ ಸೊಂಟವನ್ನು ತಿರುಚಿ ಇನ್ನೆಲ್ಲಿಯೋ ಎಳೆದೊಯ್ಯುವ ಪ್ರಯತ್ನ ಸರಿಯೇ. ನನ್ನ ಅದರೊಳಗೆ ಆಡುತ್ತಿರುವ ಪುಟ್ಟ ಪುಟ್ಟ ಮೀನು ಅನೇಕ ಜಲಚರಗಳನ್ನು ಎಲ್ಲಿ ಬಚ್ಚಿಟ್ಟು ರಕ್ಷಿಸಲಿ? ನನ್ನ ಸೆರಗಿನಂತಿರುವ ಭೂದೇವಿಯ ಮೇಲಿನ ಕೃಷಿಯನ್ನು ನಾನೇಗೆ ಬದುಕಿಸಲಿ? ನಿನ್ನನ್ನೇ ನಂಬಿರುವ ತರುಲತೆಗಳ ದಾಹವನ್ನು ಹೇಗೆ ತಣಿಸಲಿ? ಇಲ್ಲಿಯ ಲಕ್ಷಾಂತರ ಜನರ ಮೈಲಿಗೆಯನ್ನು ತೊಳೆದು ಮೈದಡವುವ ನನ್ನ ಕೈಕಾಲುಗಳನ್ನು ಕತ್ತರಿಸಿ ಎಳೆದೊಯ್ಯುವ ದುಷ್ಟತನ ಸರಿಯೇ? ಯಾರಿಗೋ ಪ್ರಯೋಜನವೆಂದು, ಯಾರದ್ದೋ ಲಾಭಕ್ಕಾಗಿ ಇನ್ನೆಲ್ಲೋ ಹೋಗಿ ನೆಲೆಸೆಂದರೆ ನಾನೇಗೆ ಒಪ್ಪಲಿ? ಇದು ನ್ಯಾಯವೇ? ಹೇಳಿ ಮಾನವರೇ, ಹೇಳಿ. ಶ್ರೇಷ್ಠ ಗುರುವರರ ಆದೇಶದಂತೆ ಭಜನೆಯ ಮೂಲಕ ನಿಮ್ಮೂರಿನ ಮಹಾಸಿದ್ಧಿವಿನಾಯಕನಲ್ಲಿ ಕೇಳಿ, ಅವನ ಮನಮುಟ್ಟುವಂತೆ ಕೇಳಿ, ಶೂರ್ಪಕರ್ಣ ತಟ್ಟುವಂತೆ ಕೇಳಿ, ಮನಮುಟ್ಟುವಂತೆ ಕೇಳಿ, ಈ ದುಷ್ಕೃತ್ಯವು ವಿಫಲವಾಗಲೆಂದು ಕೇಳಿ. ಸಿದ್ಧಿವಿನಾಯಕನು ವಿಫಲತೆಯಲ್ಲಿ ಸಫಲತೆಯನ್ನು ತೋರುವವರೆಗೆ